39 ದಿನ 70 ಕಳ್ಳತನ, ರಾಮನ ಹೆಸರಲ್ಲಿ ಲೂಟಿ. ಧೃತರಾಷ್ಟ್ರರಾದ ಮೋದಿ 12 ವರದಿ ಕೊಟ್ಟರು ಮೌನವೇಕೆ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಲ್ಲಿ ನಡೆದಿರುವ ಆರ್ಥಿಕ ಅವ್ಯವಹಾರಗಳು ಮತ್ತು ಸಾರ್ವಜನಿಕ ದೇಣಿಗೆ ದುರುಪಯೋಗದ ಆರೋಪಗಳ ಹಿನ್ನೆಲೆಯಲ್ಲಿ ಪ್ರಸ್ತುತ ಹೊರಬಿದ್ದಿರುವಂತಹ ತನಿಖಾ ವರದಿಗಳು ಇಡೀ ದೇಶದಾದ್ಯಂತ ಭಾರೀ ಸಂಚಲನ ಮೂಡಿಸಿದೆ. ಭಕ್ತರು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಮಂದಿರಕ್ಕೆ ಸಮರ್ಪಿಸಿದ ಕೋಟ್ಯಾಂತರ ರೂಪಾಯಿ ಹಣ ಹಾಗೂ ಚಿನ್ನ ಬೆಳ್ಳಿಯ ಆಭರಣಗಳನ್ನ ದೇವಸ್ಥಾನದ ಆಡಳಿತ ಮಂಡಳಿಯ ಆಪ್ತ ವಲಯ ಹಾಗೂ ಕಾವಲು ಕಾಯಬೇಕಿದ್ದಾಗಿದ್ದಂತಹ ಸಿಬ್ಬಂದಿಯೇ ಅತ್ಯಂತ ವ್ಯವಸ್ಥಿತವಾಗಿ ದೋಚಿದ್ದಾರೆ ಎಂಬ ಆಘಾತಕಾರಿ ಸತ್ಯಗಳು ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ವಿಶೇಷವಾಗಿ ಇತ್ತೀಚಿನ ತನಿಖಾ ಪ್ರಕ್ರಿಯೆಯಲ್ಲಿ ಬಹಿರಂಗಗೊಂಡಿರುವಂತಹ ವಿಶೇಷ ತನಿಖಾ ದಳದ ಪ್ರಾಥಮಿಕ ವರದಿ ಮಂದಿರದೊಳಗಿನ ಭದ್ರತೆ ಮತ್ತು ಪಾರದರ್ಶಕತೆಯನ್ನ ಸಂಪೂರ್ಣವಾಗಿ ಬೆತ್ತಲೆಗೊಳಿಸಿದೆ. ಕೇವಲ 39 ದಿನಗಳ ಅಲ್ಪಾವಧಿಯಲ್ಲಿ ಬರೋಬ್ಬರಿ 70 ಕಳ್ಳತನ ಪ್ರಕರಣಗಳು ಮಂದಿರದ ಆವರಣದಲ್ಲೇ ನಡೆದಿರೋದು ಅಧಿಕೃತವಾಗಿ ಪತ್ತೆಯಾಗಿದ್ದು, ಇದು ಕೇವಲ ಸಣ್ಣ ಮಟ್ಟದ ಕೈಚಳಕ ಅಲ್ಲ, ಬದಲಿಗೆ ದೊಡ್ಡ ಮಟ್ಟದ ಪ್ರಭಾವಿಗಳ ಶ್ರೀರಕ್ಷೆಯೊಂದಿಗೆ ನಡೆದ ದೊಡ್ಡ ಸಂಚು ಅನ್ನೋದಕ್ಕೆ ಸಾಕ್ಷ್ಯವನ್ನು ಒದಗಿಸ್ತಾ ಇದೆ. ಕೇಂದ್ರ ಸರ್ಕಾರ ಫೆಬ್ರವರಿ 2020ರಲ್ಲಿ ಮಂದಿರದ ಉಸ್ತುವಾರಿಗಾಗಿ 15 ಸದಸ್ಯರನ್ನ ಒಳಗೊಂಡ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನ ರಚನೆ ಮಾಡುತ್ತೆ. ಇದರಲ್ಲಿ RSS ಹಿನ್ನೆಲೆಯ ಚಂಪತ್ ರಾಯ್ ಅವರನ್ನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಹಾಗೂ ನಿಪೇಂದ್ರ ಮಿಶ್ರಾ ಅವರನ್ನ ನಿರ್ಮಾಣ ಸಮಿತಿಯ ಮುಖ್ಯಸ್ಥರನ್ನಾಗಿ ಮಾಡಲಾಯಿತು. ಈ ಟ್ರಸ್ಟ್ ರಚನೆಯಾದ ಕೆಲವೇ ತಿಂಗಳಲ್ಲಿ ಅಂದ್ರೆ ನವೆಂಬರ್ 2020ರಲ್ಲೇ ಖಾಸಗಿ ಆಡಿಟ್ ಸಂಸ್ಥೆಯೊಂದು ಇಲ್ಲಿನ ಕಳಪೆ ನಿರ್ವಹಣೆ ಹಾಗೂ ದೇಣಿಗೆ ದಾಖಲಾತಿಯಲ್ಲಿನ ಲೋಪದೋಷಗಳ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಆದರೂ ಟ್ರಸ್ಟ್ ಈ ಶಿಫಾರಸುಗಳನ್ನ ಜಾರಿಗೆ ತರದೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುತ್ತೆ. ಇದರ ಬೆನ್ನಲ್ಲೇ ಜನವರಿ 2021ರಲ್ಲಿ ಪುಣೆಯ ಸಿಂಧಿ ಸಮುದಾಯದ ಭಕ್ತರು ಚಂದಾ ಹಣವನ್ನ ಒಟ್ಟುಗೂಡಿಸಿ ಸುಮಾರು 2 ಕೋಟಿ ವೆಚ್ಚದಲ್ಲಿ ತಮ್ಮ ಆರಾಧ್ಯ ದೈವ ಜುಲೇಲಾಲ್ ಅವರ ಚಿತ್ರ ಇರುವಂತಹ ತಲಾ 1 ಕೆಜಿ ತೂಕದ 210 ಬೆಳ್ಳಿಯ ಇಟ್ಟಿಗೆಗಳನ್ನ ಮಂದಿರಕ್ಕೆ ತಂದು ಚಂಪತ್ ರಾಯ್ ಅವರಿಗೆ ಹಸ್ತಾಂತರಿಸಿದ್ರು. ಆದ್ರೆ ಆ ಸಮಯದಲ್ಲಿ ಭಕ್ತರಿಗೆ ಯಾವುದೇ ಅಧಿಕೃತ ರಶೀದಿಗಳನ್ನ ಕೊಟ್ಟಿಲ್ಲ. ಇಂದು ವರ್ಷಗಳು ಕಳೆದ್ರೂ ಆ ಬೆಳ್ಳಿಯ ಇಟ್ಟಿಗೆಗಳು ಎಲ್ಲಿದೆ, ಯಾವ ಲಾಕರ್ನಲ್ಲಿದೆ ಮತ್ತು ಅವುಗಳ ಮೇಲೆ ಬಂದ ಬಡ್ಡಿ ಎಷ್ಟು ಅನ್ನೋ ಬಗ್ಗೆ ಯಾವುದೇ ವ್ಯವಸ್ಥಿತ ದಾಖಲೆಗಳೇ ಇಲ್ಲದೆ ಅವು ನಿಗೂಢವಾಗಿ ಕಣ್ಮರೆಯಾಗಿದೆ. ಮಂದಿರದಲ್ಲಿ ಇಡಲಾಗಿದ್ದ ಒಟ್ಟು 35 ದೇಣಿಗೆ ಪೆಟ್ಟಿಗೆಗಳು ತುಂಬಿದಾಗ ಅವುಗಳನ್ನ ಪ್ರತಿದಿನ ಬೆಳಿಗ್ಗೆ ಭದ್ರತೆಯ ನಡುವೆ 200 ಮೀಟರ್ ದೂರದಲ್ಲಿರುವ ಪಿಲ್ಗ್ರಿಮ್ ಫೆಸಿಲಿಟೇಷನ್ ಸೆಂಟರ್ ಬೇಸ್ಮೆಂಟ್ ನಲ್ಲಿರುವಂತಹ ಕೊಠಡಿಗೆ ತಂದು ಎಣಿಕೆ ಮಾಡಲಾಗ್ತಾ ಇತ್ತು. ಇಲ್ಲಿ ದಿನಕ್ಕೆ 50 ರಿಂದ 60 ಲಕ್ಷ ನಗದು ಹಾಗೂ ಚಿನ್ನ ಬೆಳ್ಳಿಯ ಆಭರಣಗಳು ಸಂಗ್ರಹ ಆಗ್ತಾ ಇತ್ತು. ಈ ನಗದನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಖಾತೆಗೆ ಜಮಾ ಮಾಡಬೇಕಾಗಿತ್ತು. ಆದ್ರೆ ಇಲ್ಲೇ ಅಸಲಿ ವಂಚನೆ ಅಥವಾ ಚಂದಾ ಚೋರಿ ಆಟ ಶುರುವಾಗಿತ್ತು. ಚಂಪತ್ ರಾಯ್ ಅವರು ಮಂದಿರದ ಸಂಪೂರ್ಣ ಜವಾಬ್ದಾರಿಯನ್ನ ತಮ್ಮ ಆಪ್ತ ಹಾಗೂ ವೈಯಕ್ತಿಕ ಚಾಲಕನಾಗಿದ್ದ ಟಿನ್ನು ಯಾದವ್ ಅಲಿಯಾಸ್ ರಾಮಶಂಕರ್ ಯಾದವ್ ಎಂಬಾತನಿಗೆ ಕೊಟ್ಟಿದ್ರು. ಟಿನ್ನು ತನ್ನ ಕೆಲಸಕ್ಕೆ ಸೋದರಳಿಯ ಮನೀಶ್ ಯಾದವ್ನನ್ನ ಸೇರಿಸಿಕೊಂಡ್ರೆ ಮತ್ತೊಬ್ಬ ಟ್ರಸ್ಟಿ ಗೋಹಾಲ್ ರಾವ್ ಅವರ ಸಹೋದರಳಿಯ ಸೋಮೇಶ್ ಆನಂದನ್ನ ನೇಮಿಸಲಾಯಿತು. ಈ ಅಧಿಕಾರಿಗಳ ಉಸ್ತುವಾರಿಯಲ್ಲಿ ಸುಭಾಷ್ ಶ್ರೀವಾತ್ಸವ್, ರಾಮಶಂಕರ್ ಮಿಶ್ರಾ ಸೇರಿದಂತೆ ಖಾಸಗಿ ಏಜೆನ್ಸಿಯಿಂದ ಕೇವಲ 14,000 ದಿಂದ 20,000 ಸಂಬಳಕ್ಕೆ ನೇಮಕಗೊಂಡಿದ್ದ 20 ಜನ ಎಣಿಕೆ ಸಿಬ್ಬಂದಿಗಳು 2 ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಇವರೆಲ್ಲರೂ ಒಟ್ಟಾಗಿ ಸೇರ್ಕೊಂಡು ನೋಟುಗಳನ್ನ ಎಣಿಸುವಾಗ 10 ನೋಟುಗಳ ಕಟ್ಟುಗಳನ್ನ ಪ್ರದರ್ಶಿಸಿ ಪ್ರತಿ ಕಟ್ಟಿನ ಮಧ್ಯೆ ಹೆಚ್ಚುವರಿಯಾಗಿ 12-13 ನೋಟುಗಳನ್ನ ಅಕ್ರಮವಾಗಿ ಸೇರಿಸಿ ನಂತರ ಆ ಹೆಚ್ಚುವರಿ ನಗದನ್ನ ತಮ್ಮೊಳಗೆ ಹಂಚ್ಕೊಳ್ತಾ ಇದ್ರು. ಭಕ್ತರು ಸಮರ್ಪಿಸ್ತಾ ಇದ್ದಂಥ ಚಿನ್ನ ಬೆಳ್ಳಿಯ ಸರಗಳು, ಕಿವಿಯೋಲೆಗಳು ಹಾಗೂ ನಾಣ್ಯಗಳನ್ನ ಟಿನ್ನು ಯಾದವ್ ಬ್ಯಾಂಕ್ಗೆ ಕೊಡದೇನೆ ನೇರವಾಗಿ ಚಂಪತ್ ರಾಯ್ ಅವರ ಕೊಠಡಿಗೆ ಕೊಂಡೊಯ್ತಾ ಇದ್ದ. ಈ ಕಳ್ಳತನದ ಬಗ್ಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 3 ತಿಂಗಳ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟು ಈ ಸಿಬ್ಬಂದಿಯನ್ನ ತೆಗೆದುಹಾಕೋಕೆ ಸೂಚಿಸಿತ್ತು. ಅಷ್ಟೇ ಅಲ್ಲ, ಟ್ರಸ್ಟ್ನ ಅಕೌಂಟ್ ಇನ್ಚಾರ್ಜ್ ಮಹಿಪಾಲ್ ಸಿಂಗ್ ಅವರು 2021ರಲ್ಲೇ ಸಾಕ್ಷ್ಯ ಸಮೇತ ಚಂಪತ್ ರಾಯ್ ಮತ್ತು ಗೋಪಾಲ್ ರಾಯ್ ಅವರಿಗೆ ದೂರನ್ನ ಕೊಟ್ಟಿದ್ರು. ಆದರೆ ಚಂಪತ್ ರಾಯ್ ಅವರು ಕಳ್ಳರ ಮೇಲೆ ಕ್ರಮವನ್ನ ಕೈಗೊಳ್ಳೋ ಬದಲು ಮಾಹಿತಿ ನೀಡಿದ ಮಹಿಪಾಲ್ ಸಿಂಗ್ ಅವರನ್ನೇ ಕೆಲಸದಿಂದ ವಜಾ ಮಾಡಿಬಿಟ್ರು. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ.
ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಸೊ ಇಡೀ ಲೂಟಿಯ ಸಾಕ್ಷ್ಯವನ್ನ ನಾಶಪಡಿಸೋಕೆ ಮಂದಿರದ ಒಳಗೆ ಕಳ್ಳತನ ನಡೆದ ಅವಧಿಯ ಸುಮಾರು 7 ರಿಂದ 8 ತಿಂಗಳ ಸಿಸಿಟಿವಿ ದೃಶ್ಯಾವಳಿಗಳನ್ನ ಸಂಪೂರ್ಣವಾಗಿ ಡಿಲೀಟ್ ಮಾಡಲಾಗಿತ್ತು. ಸೊ ಈ ವ್ಯವಸ್ಥಿತ ಹಗರಣದ ಪರಿಣಾಮವಾಗಿ ಕಡಿಮೆ ಸಂಬಳ ಪಡಿತಾ ಇದ್ದಂತ ಕೆಳಹಂತದ ಸಿಬ್ಬಂದಿಗಳು ಕೆಲವೇ ವರ್ಷಗಳಲ್ಲಿ ಕೋಟ್ಯಾಧಿಪತಿಗಳಾಗಿ ಬೆಳೆದ್ರು. ಕಾರ್ ಮೆಕ್ಯಾನಿಕ್ ಆಗಿದ್ದಂಥ ಲವಕುಶ್ ಮಿಶ್ರಾ, ಕರುಣೇಶ್ ಪಾಂಡೆ ಮತ್ತು ರಾಜೇಶ್ ಪಾಠಕ್ ಭಾರಿ ಆಸ್ತಿಯನ್ನ ಮಾಡಿದ್ರು. ಟಿನ್ನು ಯಾದವ್ ಒಬ್ಬನೇ ಸುಮಾರು 50 ಕೋಟಿಗೂ ಅಧಿಕ ಸಾಮ್ರಾಜ್ಯ ಕಟ್ಕೊಂಡ್ರೆ, ಅನುಕಲ್ಪ ಮಿಶ್ರಾ 65 ಲಕ್ಷದ ಫಾರ್ಮ್ ಹೌಸ್ ಅನ್ನ ಖರೀದಿಸ್ತಾನೆ. ಕೆಡಿ ತಿವಾರಿ 5 ಕೋಟಿಗೂ ಹೆಚ್ಚು ಹಣ ಗಳಿಸ್ತಾನೆ. ಇನ್ನು 2021ರಲ್ಲಿ ದೈನಿಕ್ ಭಾಸ್ಕರ್ ಪತ್ರಿಕೆ ಶಿವಸೇನೆಯ ಸಂಜಯ್ ರಾವತ್ ಮತ್ತು ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಇವ್ರ ಪಕ್ಷ 1 ಕೋಟಿ ಹಾಗೂ 25 ಕೆಜಿ ಬೆಳ್ಳಿ ದೇಣಿಗೆಯನ್ನ ಕೊಟ್ಟಿತ್ತು. ಸೊ ಇವರು ಮಂದಿರದ ಭೂಮಿ ಅವ್ಯವಹಾರದಲ್ಲಿ ನಡೆದ ಭಾರೀ ವಂಚನೆಯ ದಾಖಲೆಗಳನ್ನ ಬಹಿರಂಗಪಡಿಸಿದ್ರು. ಸೊ ಕೇವಲ 10 ನಿಮಿಷಗಳ ಮುಂಚೆ 2 ಕೋಟಿಗೆ ಖರೀದಿಸಲಾದ ಜಮೀನನ್ನ ಟ್ರಸ್ಟ್ಗೆ 15 ಕೋಟಿಗೆ ಮರುಮಾರಾಟ ಮಾಡಿ ಲಾಭವನ್ನ ಮಾಡಿಕೊಳ್ಳಲಾಗಿತ್ತು. ಹಿಂದೆ ಬಾಡಿಗೆ ಮನೆಯಲ್ಲಿದ್ದಂಥ ಚಂದನ್ ರಾಯ್ ಮಂದಿರ ನಿರ್ಮಾಣದ ನಂತರ ಅಯೋಧ್ಯೆಯಲ್ಲಿ ಹಲವು ಎಕರೆ ಭೂಮಿ ಹಾಗೂ ಹರಿದ್ವಾರದಲ್ಲಿ ಹೋಟೆಲ್ ಮಾಲೀಕನಾಗಿ ಬೆಳಿತಾನೆ. ಇದ್ರ ಜೊತೆಗೆ ಮಂದಿರ ನಿರ್ಮಾಣಕ್ಕೆ ಬಳಸಿದಂಥ 40% ಸಾಮಗ್ರಿಗಳನ್ನ ಕಮಿಷನ್ ರೂಪದಲ್ಲಿ ಲೂಟಿ ಮಾಡಲಾಗಿದೆ ಹಾಗೂ ಅಲ್ಲಿ ಕೆಲಸ ಮಾಡಿದಂಥ ಸ್ಥಳೀಯ ಕಾರ್ಮಿಕರಿಗೆ ಸರಿಯಾಗಿ ಹಣವನ್ನ ಪಾವತಿ ಮಾಡಿಲ್ಲ ಎಂಬ ಆರೋಪಗಳು ಕೇಳಿಬಂದಿದ್ವು. ಸೊ ಈ ಮಹಾವಂಚನೆಯ ಬಗ್ಗೆ ಜೂನ್ 12ಕ್ಕೆ ಬಿಜೆಪಿ ನಾಯಕಿ ರಜನಿ ಸಿಂಗ್ ಅವರು ಪ್ರಧಾನಿ ಕಚೇರಿಗೆ ದೂರನ್ನ ಕೊಟ್ಟಿದ್ರು ಮತ್ತು ಇಂಟೆಲಿಜೆನ್ಸ್ ಬ್ಯೂರೋ ಕನಿಷ್ಠ 12ರಷ್ಟು ವಿವರವಾದ ವರದಿಗಳನ್ನ ಪ್ರಧಾನಿಗೆ ಕಳುಹಿಸಿತ್ತು. ಆದರೆ ಪ್ರಧಾನಿ ಕಚೇರಿ ಯಾವುದೇ ಕ್ರಮ ಕೈಗೊಳ್ಳದೆ ಮೌನವನ್ನು ವಹಿಸಿ ಫೈಲ್ ಅನ್ನು ಮುಚ್ಚಾಕಿತ್ತು. ಈ ಕಾರಣಕ್ಕಾಗಿನೇ ಅರವಿಂದ್ ಕೇಜ್ರಿವಾಲ್ ಅವರು ಪ್ರಧಾನಿ ಮೋದಿಯನ್ನ ಧೃತರಾಷ್ಟ್ರನಿಗೆ ಹೋಲಿಸಿ ನಿಮ್ಗೆಲ್ಲಾನೂ ಗೊತ್ತಿದ್ರು ಕಣ್ಣು ಮುಚ್ಚಿ ಕೂತಿದ್ದೀರಾ ಅಂತ ನೇರವಾಗಿ ಆರೋಪಿಸಿದ್ರು. ಸೊ ರಾಜಕೀಯವಾಗಿ ಮತ್ತು ಸಾರ್ವಜನಿಕವಾಗಿ ತೀವ್ರ ಒತ್ತಡ ಹೆಚ್ಚಾದಾಗ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಬೇಕಾಯಿತು. ಆದರೆ ಅತ್ಯಂತ ಆಘಾತಕಾರಿ ವಿಷಯ ಅಂತಂದ್ರೆ SITಯಲ್ಲಿ ಕೇವಲ ಟಿನ್ನು ಯಾದವ್, ಸುಭಾಷ್ ಶ್ರೀವಾತ್ಸವ್ ಸೇರಿದಂತೆ ಕೇವಲ 8 ಜನ ಕೆಳಹಂತದ ಸಿಬ್ಬಂದಿಗಳ ಹೆಸರನ್ನ ಮಾತ್ರ ಸೇರಿಸಿ ಜೂನ್ 26ಕ್ಕೆ ಬಂಧಿಸಲಾಗಿದೆಯೇ ಹೊರತು ಚಂಪತ್ ರಾಯ್, ಗೋಪಾಲ್ ರಾವ್ ಅಥವಾ ಅನಿಲ್ ಮಿಶ್ರಾ ಅವರಂಥ ದೊಡ್ಡ ಅಧಿಕಾರಿಗಳ ಹೆಸರನ್ನ ಕೈಬಿಡಲಾಗಿದೆ. ಸೊ ಇತ್ತೀಚಿನ SIT ಪ್ರಾಥಮಿಕ ವರದಿ ಪ್ರಕಾರ ಕೇವಲ 39 ದಿನಗಳ ಅವಧಿಯಲ್ಲಿ ಬರೋಬ್ಬರಿ 70 ಕಳ್ಳತನ ಪ್ರಕರಣಗಳು ನಡೆದಿರೋದು ಅಧಿಕೃತವಾಗಿ ದೃಢಪಟ್ಟಿದೆ. ಆದರೂ ದೊಡ್ಡ ತಲೆಗಳ ವಿರುದ್ಧ ಕ್ರಮ ಕೈಗೊಳ್ಳದ ಉತ್ತರ ಪ್ರದೇಶದ ಸರ್ಕಾರ ಈ ಹಗರಣದ ಬಗ್ಗೆ ಪ್ರಶ್ನೆ ಮಾಡೋರನ್ನೇ ಬೆದರಿಸ್ತಾ ಇದೆ. ಸ್ಥಳೀಯ ಮಹಾಂತ್ ಕಮಾಲ್ ನಯನ್ ದಾಸ್ ಅವರು ಇನ್ನು ಈ ಅಪರಾಧವನ್ನ ಕೇವಲ ದೇವರೇ ತನಿಖೆ ಮಾಡಬೇಕು ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಕೊನೆಯದಾಗಿ ಹೇಳೋದಾದ್ರೆ, ಅಯೋಧ್ಯೆ ರಾಮ ಮಂದಿರದ ಹೆಸರಲ್ಲಿ ನಡೆದಿರುವಂತಹ ಈ ಭಾರೀ ದೇಣಿಗೆ ವಂಚನೆ ಮತ್ತು ಭೂ ಹಗರಣಗಳು ಕೇವಲ ಆರ್ಥಿಕ ಅಪರಾಧಗಳಲ್ಲ, ಬದಲಿಗೆ ಕೋಟ್ಯಾಂತರ ಭಕ್ತರ ಪವಿತ್ರ ನಂಬಿಕೆ ಮತ್ತು ಶ್ರದ್ಧೆಯೊಂದಿಗೆ ನಡೆಸಿರುವಂತಹ ಒಂದು ಕ್ರೂರವಾದಂತಹ ಆಟ. SIT ಪ್ರಾಥಮಿಕ ವರದಿ ಕೇವಲ 39 ದಿನಗಳಲ್ಲಿ 70 ಕಳ್ಳತನಗಳು ನಡೆದಿರೋದನ್ನ ಅಧಿಕೃತವಾಗಿ ಸಾಬೀತುಪಡಿಸಿದ್ರು. ಹಗರಣದ ಮುಖ್ಯ ಸೂತ್ರಧಾರರನ್ನ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳನ್ನ ಕಾನೂನಿನ ಕಣ್ಣಿನಿಂದ ದೂರ ಇಟ್ಟಿರೋದು ಇಡೀ ತನಿಖಾ ವ್ಯವಸ್ಥೆ ಮೇಲೆನೆ ಸಾರ್ವಜನಿಕರಲ್ಲಿ ಅನುಮಾನ ಮೂಡಿಸುವಂತೆ ಮಾಡಿದೆ. ಧರ್ಮ ಮತ್ತು ದೇವರ ಹೆಸರಲ್ಲಿ ಜೋರಾಗಿ ಧ್ವನಿ ಎತ್ತುವವರೇ ಇಂಥ ಲೂಟಿಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ತಾ ಇರೋದು ಇಂದಿನ ಸಮಾಜದ ದೊಡ್ಡ ದುರಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.